ನಮಸ್ಕಾರ ನನ್ನ ಹಿತೈಷಿಗಳಿಗೆ ಸ್ವರ್ಣಗೌರಿ ಲಾಗ್ಸ್ಗೆ ಸ್ವಾಗತ. ಬನ್ನಿ ನಾನಿವತ್ತು ರುಚಿಯಾದ ಗರಿಯಾದ ಮಸಾಲೆ ದೋಸೆ ಅಂತ ದೋಸೆ ಚಟ್ನಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ. ನಾನು 4-5 ಎಸಳು ಬೆಳ್ಳುಳ್ಳಿ, ಸಣ್ಣದು ಸ್ವಲ್ಪ ಹುಣಸೆ ಹಣ್ಣು, ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 4-5 ಎಸಳು ಕರಿಬೇವು, ಒಂದು ಸ್ವಲ್ಪ ಜೀರಿಗೆ, ಹಾಗೆ ಒಂದು 5-6 ಒಣಮೆಣಸಿನ್ಕಾಯಿ, ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಕೋಬೋದು. ಸ್ವಲ್ಪ ಕಡಲೆ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಕಡಲೆ ಹಾಕ್ಕೊಂಡಿದ್ದೀನಿ, ಏಕೆಂದರೆ ಈ ಟೇಸ್ಟಾಗಿರುತ್ತೆ. ಕೊತ್ತಂಬರಿ ನೀವು ಲಾಸ್ಟಲ್ಲಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನಾನು ಕೆಲಸದ ಒತ್ತಡದಲ್ಲಿ ನಾನು ಫಸ್ಟೇ ಹಾಕ್ಕೊಂಡ್ಬಿಟ್ಟೆ, ಲಾಸ್ಟಲ್ಲಿ ಹಾಕ್ಕೊಳ್ಳೋಕ್ಕಾಗಲಿಲ್ಲ. ಎಲ್ಲ ಉಪ್ಪು ಹಾಕಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ. ತುಂಬಾ ನುಣ್ಣಗೂ ಆಗಬಾರ್ದು, ತುಂಬಾ ಒಡಪೊಡಪಾಗಿನೂ ಆಗಬಾರ್ದು. ಚಟ್ನಿ ರೆಡಿ ಆಯಿತು. ಹಾಗೆ ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಗರಿಯಾಗಿ ಬರಬೇಕು, ಮಸಾಲೆ ದೋಸೆ ಥರ ಬರಬೇಕು ದೋಸೆ ಅಂದರೆ ಈ ಥರ ಸ್ವಲ್ಪ ತವಾ ಮೇಲೆ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಹಿಟ್ಟು ಹಾಕಿ ಚೆನ್ನಾಗಿ ರೌಂಡಾಗಿ ನಾವು ಚೆನ್ನಾಗಿ ಬಳ್ಕೊಂಡು ಈ ಥರ ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆದ ನಂತರ ನಾವು ಸುತ್ತೂ ಕ್ಲೀನಾಗಿ ಹಿಂಗೆ ಥರ ಎಬ್ಬೋ ಥರ ಆದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಚೆನ್ನಾಗಾಯಿತು. ಮಸಾಲ ದೋಸೆ ಥರ ಆಗಿದೆ. ಇದರಲ್ಲಿ ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ. ರಿಯಲಿ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೋಡಿ ಮಸಾಲೆ ದೋಸೆ ರೆಡಿ, ಚಟ್ನಿ ರೆಡಿ. ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಆಗುತ್ತೆ. ಬೆಲ್ ಆದಮೇಲೆ ಬೆಲ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ಕೊಡಿ. ಆಪ್ಷನ್ಸಲ್ಲಿ ನೋಡಿಕೊಂಡು ಆಲ್ ಅಂತ ಬರುತ್ತೆ, ಆ ಮೇಲ್ಗಡೆ ಆಲ್ ಆಪ್ಷನ್ಸ್ ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೋಡಿ ನಾನು ಸರ್ವ್ ಮಾಡಿಕೊಂಡೆ. ಚಟ್ನಿ ತುಂಬಾ ಟೇಸ್ಟಿಯಾಗಿತ್ತು. ನೋಡೋಕ್ಕೆ ಈ ಥರ ಇದೆ. ಕೆಲಸಕ್ಕೆ ಹೋಗಬೇಕು, ಅದಕ್ಕೋಸ್ಕರ ತಿಂದು ಹೋಗೋಣ ಅಂತ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.